ತಮ್ಮ ಹೆಸರು ಸರ್? ನನ್ನ ಹೆಸರು ವಿಷ್ಣು ಪ್ರಕಾಶ್. ವಿಷ್ಣು ಪ್ರಕಾಶ್. ಪ್ರಕಾಶ್. ಹಾಂ, ತಾವು ಏನಿರಲಿ? ಅವರ ವಂಶ ಪರಂಪರೆಯಲ್ಲಿ ಯಾರ ವಂಶ? ತ್ರಿವಿಕ್ರಮ ಪಂಡಿತಾಚಾರ್ಯ ಮತ್ತು ನಾರಾಯಣ ಪಂಡಿತಾಚಾರ್ಯ, ಸುಮಧ್ವ ವಿಜಯ ಬರೆದವರು ನಾರಾಯಣ ಪಂಡಿತಾಚಾರ್ಯ. ಹಾಂ, ಅವರ ವಂಶ ಪರಂಪರೆಯಲ್ಲಿ ಇರುವವರು ನಾವು, ಲಿಕ್ಕುಜ ವಂಶ. ತಮ್ಮದು ಲಿಕ್ಕುಚ ವಂಶನ? ತಮ್ಮ ಕಾಲ ಮುಟ್ಟು ನಮಸ್ಕಾರ ಮಾಡ್ತಾಯಿದ್ದೀನಿ ನಾನು, ಗೊತ್ತಾಯ್ತಾ? ಆಯಿತಾ? ಹಾಂ, ಲಿಕ್ಕುಚ ವಂಶದವರು ಮಧ್ವರಿಗೆ ಮಾಡಿದಷ್ಟು ಸೇವೆ, ಒಂದು ಮಧ್ವ ಸಂಪ್ರದಾಯ ಮಾಡಿದಷ್ಟು ಬೇರೆ ಯಾರೂ ಮಾಡಿರೋದನ್ನು, ಅದು ನಿರ್ವಾದವಾಗಿ ಹೇಳ್ಬೋದು ಅದನ್ನು, ಗೊತ್ತಾಯ್ತಾ? ಹಾಂ, ಭಾಳ ಸಂತೋಷ ಆಯಿತು ತಮ್ಮ ಭೇಟಿಯಾಗಿದ್ದು. ತಂದೆ ಹೆಸರು ತ್ರಿವಿಕ್ರಮ ಪಂಡಿತಾಚಾರ್ಯ. ಹೌದು. ಮತ್ತೆ ಇದು ಜಾಗದ ಹೆಸರು ಹೇಳಿಬಿಡಿ ಫಸ್ಟ್. ಕಾವುಮಠ. ಇದು ಕಾವುಮಠ. ಗ್ರಾಮದ ಹೆಸರು ಕೂಡ್ಲು, ಈ ವಿಲೇಜಿನ ಹೆಸರು ಕೂಡ್ಲು. ಹಾಂ, ಇಲ್ಲಿ ಕಾವುಮಠ ಅಂತ ನಮ್ಮ ಈ ಮಠದ ಹೆಸರು. ಆಯಿತು. ಆಮೇಲೆ ಇದರಲ್ಲಿ ಅವರು ಪ್ರವಚನ ಮಾಡಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ಇದು ವಂಶ, ಇದು ಅವರು ವಾದ ಮಾಡಿದ್ದು ಅಲ್ಲಿ ವಿಷ್ಣುವಂಗಿಲ ದೇವಸ್ಥಾನ ಅಂತ ಹೇಳ್ತಾರೆ. ಎಲ್ಲಿದೆ? ಇಲ್ಲಿಂದ ಸ್ವಲ್ಪ ಒಂದು 4 ಕಿಲೋಮೀಟರ್ ಹೋಗ್ಬೇಕು. ಹಾಂ, ಅಚ್ಚಾ. ಹೋಗ್ಬೋದಾ ಅಲ್ಲಿಗೆ? ಧಾರವಾಡಗೆ ದಾರಿ ಇದೆಯಾ? ದಾರಿ ಇದೆ. ನೀವು ಇದೆ ವೆಹಿಕಲ್ ಇದೆ, ವೆಹಿಕಲ್ ಇದೆ. ಹಾಂ, ದಾರಿ ಇದೆ. ಹಾಂ, ಒಳದಾರಿ. ಹಾಂ. ಹೋಗ್ಬೋದು. ಹೇಳಿದ್ರೆ ಗೊತ್ತಾಗ್ತದೆ. ಇಷ್ಟೊತ್ತಿಗೆ ಹೋದ್ರೆ ಅದರಲ್ಲಿ ಬಂದು ಅದು ಇದು ದೇವಸ್ಥಾನ, ಅದು ವಿಷ್ಣುವಂಗಿಲ ದೇವಸ್ಥಾನ, ವಿಷ್ಣು ದೇವಸ್ಥಾನ. ಹಾಂ. ಅದ್ರಿಗೆ ಬಂದಾಗಿರುತ್ತೆ ಅದು. ಎಷ್ಟೊತ್ತಿಗೆ? ಅವ್ರ ಮನೆ ಇರೋದು ಹತ್ರ. ಹೌದಾ? ಆಮೇಲೆ ಮುಂದಕ್ಕೆ ಹೇಳಿ, ಏನೋ ಹೇಳ್ತಾ ಇದ್ರಿ. ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯ ವಂಶದವರು, ಲಿಕ್ಕುಚ ವಂಶದವರು ತಾವು ಅಂದ್ಬಿಟ್ಟು ಅಂತ. ಈ ಮಠದ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಕೊಡೋಕ್ಕಾಗ್ತ್ಯಾ? ಇದು 800 ವರ್ಷ ಮೊದಲನೇದು ಇದು. ಹಾಂ, ಅಲ್ಲ, ಇದಕ್ಕೆ ಮಠ ಅಂತ ಯಾಕೆ ಹೇಳ್ತಾರೆ? ಮಠ ಅಂತ ಹೇಳ್ತಂದರೆ ದೇವ್ರದ್ದು ಇದು ಏನಾದರೂ ಉಂಟಾ? ನಮ್ಮದು ಹಾಂ, ದೇವರ ಇದು ಇದೆ ಅಲ್ಲಿ. ನೋಡ್ಬೋದಾ? ಹಾಂ, ನೋಡ್ಬೋದು. ಬನ್ನಿ, ತೋರಿಸಿ, ನಂಗೆ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ. ನಮ್ಮ ಹುಡುಗ ಬಂದಿದ್ದಾನೆ, ಅವ್ನು ಹೇಳ್ತಾನೆ ಬರಲಿ. ಇದು ನಮ್ಮ ಮನೆ ದೇವರು. ಇದು ಅಲ್ಲಿಯ ಮೂಲ ವಿಗ್ರಹ. ಅದು ಅಷ್ಟೇ ಬೆಳಕಲ್ಲಿ ಬೇರೆ ಬೆಳಕು ಬರಲ್ವಾ? ಇಲ್ಲ, ಅಷ್ಟೇ ಬೆಳಕು. ಹಾಂ, ಇದ್ರ ಬಗ್ಗೆ, ವಿಗ್ರಹದ ಬಗ್ಗೆ ಹೇಳಿ. ಮಧ್ವಾಚಾರ್ಯರು ಕೊಟ್ಟ ಮೂರ್ತಿ ಅದು. ಹ್ಞೂ, ಶ್ರೀಕರ ನಾರಾಯಣ, ಲಕ್ಷ್ಮೀನಾರಾಯಣ ದೇವರು ಅದು. ಮಧ್ವಾಚಾರ್ಯರು ಕೊಟ್ಟ ಮೂರ್ತಿ, ಕೈಯಲ್ಲಿ ಲಕ್ಷ್ಮಿಯನ್ನು. ಶ್ರೀಕರ ನಾರಾಯಣ ಬೃಹತಿ ಸಹಸ್ರ ಉಪಾಧ್ಯಾಯ. ಇದು ನಾವು ಮನೆಯಲ್ಲಿ ಪೂಜೆ ಮಾಡಿದ್ದು ನಮ್ಮ ಕುಲದೇವ. ಹಾಂ, ಶ್ರೀಕರ ನಾರಾಯಣ ಇಲ್ಲಿಗೆ ಎಷ್ಟೊಂದು ಸ್ಪಷ್ಟವಾಗಿ ಕಾಣಲ್ಲ, ಆದರೆ ಇಷ್ಟಾದರೂ ಕಾಣ್ತಾ ಇದ್ದಾರೆ, ಅದಕ್ಕೆ ಸಂತೋಷ ಪಡಬೇಕಾದ್ರೆ. ಇದು ಈ ಮನೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆ ಇದು. ಅವರೆಲ್ಲ ಇಲ್ಲಿ ವಾಸವಾಗಿದ್ದು. ನಾರಾಯಣ ಪಂಡಿತಾಚಾರ್ಯರು ಅವರೆಲ್ಲರೂ ಕೂಡ. ನೀವು ಎಷ್ಟನೇ ತಲೆಮಾರು ನೀವು? 800 ವರ್ಷ ಅಂತ ಹೇಳೋದು. ಅದು ನಿಜ. ಆಮೇಲೆ ಆಚಾರ್ಯರು ಕೊಟ್ಟಿರೋದು ಮುದ್ರೆಗಳಿದೆ ಅಂತ ಹೇಳ್ತಾರಲ್ಲ, ಅದರೊಳಗಿದೆ, ನೋಡ್ಲಿಕ್ಕಾಗಲ್ಲ. ಅಚ್ಚಾ, ಈಗೇನೋ ಪೂಜೆ ಮಾಡ್ತಾ ಇದ್ದಾರೆ? ಹೌದು, ಅನ್ನ ಪೂಜೆ ಮಾಡ್ತಾ ಇದ್ದಾರೆ. ಹೌದಾ? ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆ ಅಂದರೆ ಆ ಕಾಲದ, ಈಗ ಆಗ ಹೇಗಿತ್ತು ಈಗಲೂ ಹಾಗೇ ಇದೆ. ಅದೇ ಆಗಿರಬೇಕು, ಇದೆಲ್ಲ ಚೇಂಜ್ ಆಗಿರ್ಬೇಕು, ಹೇಳಲಿಕ್ಕೆ ಆಗೋದಿಲ್ಲ. 800 ವರ್ಷ ಆಯ್ತಲ್ಲ. ತಾವೇನು ಮಾಡ್ಕೊಂಡಿದ್ದೀರಿ? ನಾವು ಈ ದೇವಸ್ಥಾನ ತಂತ್ರ ಇದೆಲ್ಲ ಮಾಡಿದ್ವಿ. ತಮ್ಮದು ಜಮೀನಿದೆ ಇಲ್ಲ? ಹೌದು, ಜಮೀನಿದೆ, ಕೃಷಿ ಇದೆ. ನಿಮಿಷ, ಮೊದಲು ತಮ್ಮ ಹೆಸರು ಹೇಳ್ಬೇಡಿ. ನನ್ನ ಹೆಸರು ಪವಿತ್ರ ನಾರಾಯಣ. ಪವಿತ್ರ ನಾರಾಯಣ. ನೀವು ಲಿಕ್ಕುವಂಶದ ಹೌದು. ಈಗಿನ ಜನ್ರೇಷನ್. ನೀವು ತಾವೇನು ಮಾಡ್ತಿದ್ದೀರಿ? ನಾವು LLB ಮಂಗಳೂರಲ್ಲಿ ಕಲಿತು. LLB. ಅಬ್ಬಾ ಅಡೆ. ಮತ್ತು ಮುಂದೆ ಓದಿ ಏನು ಮಾಡಬೇಕು ಅಂತಿದ್ದೀರಿ? ಇಲ್ಲ, ಈಗ 3rd ಇಯರ್. ಹೌದಾ? ಆಯಿತು. ಈಗ ಒಂದೊಂದಾಗಿ ಸುತ್ತಾಳಿ, ಇದನ್ನು ಝೂಮ್ ಮಾಡ್ತೀನಿ ಇದನ್ನು. ಹಾಂ, ಇದೇ ಶ್ರೀಕರ ನಾರಾಯಣ ಅಲ್ಲ? ಸ್ವಲ್ಪ ತುಳಸಿ ಇದೆಯಲ್ಲ, ಸ್ವಲ್ಪ ಮೇಲ್ ಮಾಡಿ, ಸ್ವಲ್ಪ ಮೇಲ್ ಮಾಡಿ. ಹಾಂ, ಇದು ತುಳಸಿ ಶ್ರೀಕರ ನಾರಾಯಣ. ಇದು ಶ್ರೀಮನ್ ಮಧ್ವಾಚಾರ್ಯರು ಅವ್ರ ಕೈಯಿಂದ ಕೊಟ್ಟಿರ್ತಕ್ಕಂಥದ್ದು. ಆಯಿತು. ಆಮೇಲೆ ಇದು ಅವ್ರು ಕೊಟ್ಟಿರ್ತಕ್ಕಂಥ ಮುದ್ರೆ. ಇದು ಒಂದನೇ ಮುದ್ರೆ ತೋರಿಸಿ. ಇದು ಶಂಖ ಮುದ್ರೆ. ಯಾವ್ದು ಮುದ್ರೆ ಅದು? ಡಬಲ್ ಇರ್ತದೆ, ಅದು ಮೇಲೆ. ಇದು ಶಂಖ ನಾರಾಯಣ ಮುದ್ರೆ. ಹಾಂ, ಇದು ಚಕ್ರ ಮುದ್ರೆ ತೋರಿಸಿ. ಎಲ್ಲ ಚಕ್ರ ಮುದ್ರೆ.
ಇಲ್ಲ ಅಷ್ಟನ್ನು ಒಂದು ಸರಿ ಹಿಂಗೆ ಗುಂಪಲ್ಲಿ ತೋರಿಸ್ಬಿಡಿ ಸಾಕಷ್ಟು. ಹಾಂ, ಇದು ಚಕ್ರ ಮುದ್ರೆ ಅದು. ಮತ್ತೊಂದು ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗಿ ಕಾಣಿಸ್ತದೆ, ನಾಳೆ ತ್ರಿವಿಕ್ರಮ ಪಂಡಿತಾಚಾರ್ಯ, 2 ಬೃಂದಾವನ ಇದೆ. ಹಾಂ ಸರಿ, ನೋಡೋಣ ಹಾಗಾದ್ರೆ ನೋಡಿ. ಈಗ ನಾವು ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆ ಒಳಗಡೆ ಇದ್ದೀವಿ. ಅವರಿರ್ತಕ್ಕಂಥ ಜಾಗ, ಅವ್ರಿಗೆ ಶ್ರೀಮದ್ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಮುದ್ರೆ. ಇದನ್ನು ಮುದ್ರಾಧಾರಣೆ ಕಾಲದಲ್ಲಿ ನೀವೇ ಮಾಡ್ಕೋತೀರಿ ಮುದ್ರೆನ? ಬರಲಾ? ಹಾಂ ಬನ್ನಿ, ತಲೆನೋವು. ನಾರಾಯಣ. ಇದು ಸುಮಧ್ವಜ ಬರೆದವರು ನಾರಾಯಣ ಪಂಡಿತಾಚಾರ್ಯರು ವೃಂದಾವನ. ಸುಮಧ್ವಿಜಯ ಬರೆದಂಥ ಶ್ರೀ ನಾರಾಯಣ ಪಂಡಿತಾಚಾರ್ಯರ ವೃಂದಾವನ ಇದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯನ ಖುದ್ದಾಗಿ ನೋಡಿ ಅವರ ಮಹಿಮೆಯನ್ನು ಇಡೀ ಜಗತ್ತಿಗೆ ತೆಗೆದು ತೋರಿಸ್ಕೊಟ್ಟಂಥ ಮಹಾಮಹಿಮರಾಗಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ಅವರ ಸ್ಥಳ ಇದು. ಅವರು ಇಲ್ಲಿ ವೃಂದಾವನರಾಗಿ ವಿರಾಜಿಸ್ತಾ ಇದ್ದಾರೆ.